ಸಮಾವೇಶವನ್ನು ಮೇ 20ನೇ ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ. ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರೇ ನನಗೆ ಹೇಳಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಈ ಮಾತನ್ನು ಹೇಳಿದ್ದಾರೆ. ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ನನಗೆ ಹೇಳಿದ್ದಾರೆ. ಹಾಗೇನಾದರೂ ಇದ್ರೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ. ರಿಪಬ್ಲಿಕನ್ನಡದಲ್ಲಿ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ. ಎಳಿಬೇಕು. ನಮ್ಮ ರಾಜ್ಯದ ವಿಚಾರದಲ್ಲೂ ಕೂಡ ಅನೇಕ ಗೊಂದಲಗಳು ಅನಾವಶ್ಯಕವಾಗಿ ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ನಮ್ಮ ಪಕ್ಷದ ಕೆಲವು ಮುಖಂಡರು, ಶಾಸಕರು ಅನಾವಶ್ಯಕವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಹೀಗೆಲ್ಲ ಮಾತನಾಡ್ತಾರೆ. ಇದಕ್ಕೊಂದು ನೀವು ಅಂತಿಮವಾದಂಥ ತೆರೆ ಎಳಿಬೇಕು ಅಂತ ಹೇಳಿದ್ದು ನಿಜ. ಅದಕ್ಕೆ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನೋಡಿಯಪ್ಪ, ಸಿದ್ದರಾಮಯ್ಯನವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದೀವಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಲೇ ಹೇಳಿದ್ದಾರೆ. ಹಾಗೇನಾದರೂ ಇದ್ದಲ್ಲಿ ಮೊನ್ನೆ ಅವರೇ ಪತ್ರಿಕೆಯಲ್ಲಿ ಹೇಳಿದಾರಲ್ಲ, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕೂಡಿ ತೀರ್ಮಾನ ತೆಗೆದುಕೊಳ್ತೇವೆ, ಶಾಸಕರ ಅಭಿಪ್ರಾಯವನ್ನು ಪಡಿತೇವೆ ಅಂತ ನಮ್ಮ ಪ್ರತಿನಿಧಿ ಹನುಮಂತು ಈ ಕುರಿತಾಗಿ ದೂರವಾಣಿ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹನುಮಂತು, ಬಸವರಾಜ ರಾಯರೆಡ್ಡಿ ಅವರು ಆಡಿರೋ ಮಾತು ನೋಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಹೇಳಿದ್ದಾರೆ. ಸದ್ಯ ವಾಸ್ತವ ಹೇಗಿದೆ ಹನುಮಂತು? ರಂಜಿತ್, ಸರ್ಕಾರದಲ್ಲಿ ತನ್ನ ಮೇ 20ಕ್ಕೆ ಬಂದ್ರೆ 3 ವರ್ಷ ಪೂರೈಸಿರುವಂತ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ಮಾಡಬೇಕು ಅನ್ನೋ ತಯಾರಿಗಳು ಜೋರಾಗಿ ನಡೀತಾ ಇದೆ. ಆದರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಮೊದಲಿಂದನೂ ಕೂಡ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆಗೆ 2.5 ವರ್ಷದ ಬಳಿಕ ಸಚಿವ ಸಂಪುಟ ಕೂಡ ಪುನರ್ರಚನೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿನೇ ಹಿರಿಯ ಸಚಿವರು, ಶಾಸಕರು ಎಲ್ಲರೂ ಕೂಡ ಮಾಡಿದ್ರು. ಶಾಸಕರೆಲ್ಲರೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿದ್ರು. ಈ ಗೊಂದಲದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಒಂದಷ್ಟು ಅವರ ಬಣದಲ್ಲಿ ಬಹುಶಃ ಸಂಪರ್ಕ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕಟ್ ಆಗಿದೆ. ಮತ್ತೆ ಸಂಪರ್ಕಿಸುವ. ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಸಮಾವೇಶವನ್ನು ಮೇ 20ನೇ ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ. ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರೇ ನನಗೆ ಹೇಳಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಈ ಮಾತನ್ನು ಹೇಳಿದ್ದಾರೆ. ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ನನಗೆ ಹೇಳಿದ್ದಾರೆ. ಹಾಗೇನಾದರೂ ಇದ್ರೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ. ರಿಪಬ್ಲಿಕನ್ನಡದಲ್ಲಿ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ. ಎಳಿಬೇಕು. ನಮ್ಮ ರಾಜ್ಯದ ವಿಚಾರದಲ್ಲೂ ಕೂಡ ಅನೇಕ ಗೊಂದಲಗಳು ಅನಾವಶ್ಯಕವಾಗಿ ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ನಮ್ಮ ಪಕ್ಷದ ಕೆಲವು ಮುಖಂಡರು, ಶಾಸಕರು ಅನಾವಶ್ಯಕವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಹೀಗೆಲ್ಲ ಮಾತನಾಡ್ತಾರೆ. ಇದಕ್ಕೊಂದು ನೀವು ಅಂತಿಮವಾದಂಥ ತೆರೆ ಎಳಿಬೇಕು ಅಂತ ಹೇಳಿದ್ದು ನಿಜ. ಅದಕ್ಕೆ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನೋಡಿಯಪ್ಪ, ಸಿದ್ದರಾಮಯ್ಯನವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದೀವಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಲೇ ಹೇಳಿದ್ದಾರೆ. ಹಾಗೇನಾದರೂ ಇದ್ದಲ್ಲಿ ಮೊನ್ನೆ ಅವರೇ ಪತ್ರಿಕೆಯಲ್ಲಿ ಹೇಳಿದಾರಲ್ಲ, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕೂಡಿ ತೀರ್ಮಾನ ತೆಗೆದುಕೊಳ್ತೇವೆ, ಶಾಸಕರ ಅಭಿಪ್ರಾಯವನ್ನು ಪಡಿತೇವೆ ಅಂತ ನಮ್ಮ ಪ್ರತಿನಿಧಿ ಹನುಮಂತು ಈ ಕುರಿತಾಗಿ ದೂರವಾಣಿ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹನುಮಂತು, ಬಸವರಾಜ ರಾಯರೆಡ್ಡಿ ಅವರು ಆಡಿರೋ ಮಾತು ನೋಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತೇಳಿ ಹೇಳಿದ್ದಾರೆ. ಸದ್ಯ ವಾಸ್ತವ ಹೇಗಿದೆ ಹನುಮಂತು? ರಂಜಿತ್, ಸರ್ಕಾರದಲ್ಲಿ ತನ್ನ ಮೇ 20ಕ್ಕೆ ಬಂದ್ರೆ 3 ವರ್ಷ ಪೂರೈಸಿರುವಂತ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ಮಾಡಬೇಕು ಅನ್ನೋ ತಯಾರಿಗಳು ಜೋರಾಗಿ ನಡೀತಾ ಇದೆ. ಆದರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಮೊದಲಿಂದನೂ ಕೂಡ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆಗೆ 2.5 ವರ್ಷದ ಬಳಿಕ ಸಚಿವ ಸಂಪುಟ ಕೂಡ ಪುನರ್ರಚನೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿನೇ ಹಿರಿಯ ಸಚಿವರು, ಶಾಸಕರು ಎಲ್ಲರೂ ಕೂಡ
ಮಾಡಿದ್ರು ಶಾಸಕರೆಲ್ಲರೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿದ್ರು. ಈ ಗೊಂದಲದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಒಂದಷ್ಟು ಅವರ ಬಣದಲ್ಲಿ ಬಹುಶಃ ಸಂಪರ್ಕ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕಟ್ ಆಗಿದೆ, ಮತ್ತೆ ಸಂಪರ್ಕಿಸುವ. ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಸಮಾವೇಶವನ್ನು ಮೇ 20ನೇ ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ. ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರೇ ನನಗೆ ಹೇಳಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಈ ಮಾತನ್ನು ಹೇಳಿದ್ದಾರೆ ನೋಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ನನಗೆ ಹೇಳಿದ್ದಾರೆ. ಹಾಗೇನಾದರೂ ಇದ್ರೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ. ಎಳಿಬೇಕು. ನಮ್ಮ ರಾಜ್ಯದ ವಿಚಾರದಲ್ಲೂ ಕೂಡ ಅನೇಕ ಗೊಂದಲಗಳು ಅನಾವಶ್ಯಕವಾಗಿ ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ನಮ್ಮ ಪಕ್ಷದ ಕೆಲವು ಮುಖಂಡರು, ಶಾಸಕರು ಅನಾವಶ್ಯಕವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಹೀಗೆಲ್ಲ ಮಾತನಾಡ್ತಾರೆ. ಇದಕ್ಕೊಂದು ನೀವು ಅಂತಿಮವಾದಂಥ ತೆರೆ ಎಳಿಬೇಕು ಅಂತ ಹೇಳಿದ್ದು ನಿಜ. ಅದಕ್ಕೆ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನೋಡಿಯಪ್ಪ, ಸಿದ್ದರಾಮಯ್ಯನವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದೀವಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಲೇ ಹೇಳಿದ್ದಾರೆ. ಹಾಗೇನಾದರೂ ಇದ್ದಲ್ಲಿ ಮೊನ್ನೆ ಅವರೇ ಪತ್ರಿಕೆಯಲ್ಲಿ ಹೇಳಿದಾರಲ್ಲ, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕೂಡಿ ತೀರ್ಮಾನ ತೆಗೆದುಕೊಳ್ತೇವೆ, ಶಾಸಕರ ಅಭಿಪ್ರಾಯವನ್ನು ಪಡಿತೇವೆ ಅಂತ ನಮ್ಮ ಪ್ರತಿನಿಧಿ ಹನುಮಂತು ಈ ಕುರಿತಾಗಿ ದೂರವಾಣಿ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹನುಮಂತು, ಬಸವರಾಜ ರಾಯರೆಡ್ಡಿ ಅವರು ಆಡಿರೋ ಮಾತು ನೋಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಮುಂದು ಅಂಥೇಳಿ ಹೇಳಿದ್ದಾರೆ. ಸದ್ಯ ವಾಸ್ತವ ಹೇಗಿದೆ ಹನುಮಂತು? ರಂಜಿತ್, ಸರ್ಕಾರದಲ್ಲಿ ತನ್ನ ಮೇ 20ಕ್ಕೆ ಬಂದ್ರೆ 3 ವರ್ಷ ಪೂರೈಸಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಸಮಾವೇಶ ಮಾಡಬೇಕು ಅನ್ನೋ ತಯಾರಿಗಳು ಜೋರಾಗಿ ನಡೀತಾ ಇದೆ. ಆದರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಮೊದಲಿಂದನೂ ಕೂಡ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆಗೆ 2.5 ವರ್ಷದ ಬಳಿಕ ಸಚಿವ ಸಂಪುಟ ಕೂಡ ಪುನರ್ರಚನೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿನೇ ಹಿರಿಯ ಸಚಿವರು, ಶಾಸಕರು ಎಲ್ಲರೂ ಕೂಡ ಮಾಡಿದ್ರು. ಶಾಸಕರೆಲ್ಲರೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿದ್ರು. ಈ ಗೊಂದಲದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಒಂದಷ್ಟು ಅವರ ಬಣದಲ್ಲಿ ಬಹುಶಃ ಸಂಪರ್ಕ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕಟ್ ಆಗಿದೆ, ಮತ್ತೆ ಸಂಪರ್ಕಿಸುವ. ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಸಮಾವೇಶವನ್ನು ಮೇ 20ನೇ ತಾರೀಕಿಗೆ ಹಮ್ಮಿಕೊಂಡಿದ್ದಾರೆ. ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರೇ ನನಗೆ ಹೇಳಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಈ ಮಾತನ್ನು ಹೇಳಿದ್ದಾರೆ ನೋಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ನನಗೆ ಹೇಳಿದ್ದಾರೆ. ಹಾಗೇನಾದರೂ ಇದ್ರೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ. ಎಳಿಬೇಕು. ನಮ್ಮ ರಾಜ್ಯದ ವಿಚಾರದಲ್ಲೂ ಕೂಡ ಅನೇಕ ಗೊಂದಲಗಳು ಅನಾವಶ್ಯಕವಾಗಿ ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ನಮ್ಮ ಪಕ್ಷದ ಕೆಲವು ಮುಖಂಡರು, ಶಾಸಕರು ಅನಾವಶ್ಯಕವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಹೀಗೆಲ್ಲ ಮಾತನಾಡ್ತಾರೆ. ಇದಕ್ಕೊಂದು ನೀವು ಅಂತಿಮವಾದಂಥ ತೆರೆ ಎಳಿಬೇಕು ಅಂತ ಹೇಳಿದ್ದು ನಿಜ. ಅದಕ್ಕೆ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನೋಡಿಯಪ್ಪ, ಸಿದ್ದರಾಮಯ್ಯನವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದೀವಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಲೇ ಹೇಳಿದ್ದಾರೆ. ಹಾಗೇನಾದರೂ ಇದ್ದಲ್ಲಿ ಮೊನ್ನೆ ಅವರೇ ಪತ್ರಿಕೆಯಲ್ಲಿ ಹೇಳಿದಾರಲ್ಲ, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕೂಡಿ ತೀರ್ಮಾನ ತೆಗೆದುಕೊಳ್ತೇವೆ, ಶಾಸಕರ ಅಭಿಪ್ರಾಯವನ್ನು ಪಡಿತೇವೆ ಅಂತ ನಮ್ಮ ಪ್ರತಿನಿಧಿ ಹನುಮಂತು ಈ ಕುರಿತಾಗಿ ದೂರವಾಣಿ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹನುಮಂತು, ಬಸವರಾಜ ರಾಯರೆಡ್ಡಿ ಅವರು ಆಡಿರೋ ಮಾತು ನೋಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಮುಂದು ಅಂಥೇಳಿ ಹೇಳಿದ್ದಾರೆ. ಸದ್ಯ ವಾಸ್ತವ ಹೇಗಿದೆ ಹನುಮಂತು? ರಂಜಿತ್, ಸರ್ಕಾರದಲ್ಲಿ ತನ್ನ ಮೇ 20ಕ್ಕೆ ಬಂದ್ರೆ 3 ವರ್ಷ ಪೂರೈಸಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಸಮಾವೇಶ ಮಾಡಬೇಕು ಅನ್ನೋ ತಯಾರಿಗಳು ಜೋರಾಗಿ ನಡೀತಾ ಇದೆ.
ಆದರೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಮೊದಲಿಂದನೂ ಕೂಡ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆಗೆ 2.5 ವರ್ಷದ ಬಳಿಕ ಸಚಿವ ಸಂಪುಟ ಕೂಡ ಪುನರ್ರಚನೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿನೇ ಹಿರಿಯ ಸಚಿವರು ಶಾಸಕರು ಎಲ್ಲರೂ ಕೂಡ ಮಾಡಿದ್ರು. ಶಾಸಕರೆಲ್ಲರೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿದ್ರು. ಈ ಗೊಂದಲದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಒಂದಷ್ಟು ಅವರ ಬಣದಲ್ಲಿ ಬಹುಶಃ ಸಂಪರ್ಕ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕಟ್ ಆಗಿದೆ, ಮತ್ತೆ ಸಂಪರ್ಕಿಸುವ. ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.